ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಫ್ಯಾಷನ್ ಕ್ರಿಯೇಷನ್ಸ್. ನಿನ್ನೆ ನಾವು ಫಸ್ಟ್ ಕ್ಲಾಸ್ ಮುಗಿಸಿದ್ದೇವೆ ಟೈಲರಿಂಗ್ದು. ಇವತ್ತು ನೆಕ್ಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ನಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಟೇಪ್ ಮೆಜರ್ ಹೇಗೆ ಮಾಡ್ತಾರೆ. ನಿನ್ನೆ ನಾವು ಟೈಲರಿಂಗ್ ಕ್ಲಾಸಿಗೆ ಏನೇನು ಬೇಕಾಗುತ್ತೆ, ಯೂಸ್ ಏನೇನು ಮಾಡ್ತೀವಿ, ನಮಗೆ ಏನೇನು ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟೆ. ಇವತ್ತು ನಿಮಗೆ ಟೇಪನ್ನು ಹೇಗೆ ಯೂಸ್ ಮಾಡಬೇಕು, ಟೇಪ್ ಮೊದಲು ಬಿಗ್ನರ್ಸಿಗೆ ಅದು ಟೇಪಿಂದ ಏನೂ ಗೊತ್ತೇ ಇರೋದಿಲ್ಲ, ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ನೋಡಿರೋದಿಲ್ಲ, ಸ್ಟಾರ್ಟಿಂಗ್ ಕಲಿತಿರ್ತಾರೆ. ಅವ್ರಿಗೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಹಾಗೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಈಗ ನಿಮಗೆ ಬಂದುಬಿಟ್ಟು ಇದರಲ್ಲಿ ಇದು ಟೇಪ್ ಮೆಜರಿಂಗ್ ಟೇಪು. ಇದರಲ್ಲಿ 2 ಥರ ನಂಬರ್ಸ್ ಇರುತ್ತೆ. ಇದು ಬಂದುಬಿಟ್ಟು ಇದು ಚಿಕ್ಕದಾಗಿ ಏನು ನಂಬರ್ಸ್ ಇದೆಯಲ್ಲ, ಇದು ಸೆಂಟಿಮೀಟ್ರು, ಇದು ಇಂಚು. ಇದು ಇಂಚ್ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಬ್ಲೌಸ್ ಅಳತೆ ಯಾವುದೇ ಒಂದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಅಳತೆ ಇಂಚಿನಲ್ಲಿ ತೊಗೋತೀವಿ. ಇದು ಸೆಂಟಿಮೀಟ್ರ್ ಅಂತ ಅಂದರೆ ಸೆಂಟಿಮೀಟ್ರ್ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಈಗ 80 ಸೆಂಟಿಮೀಟ್ರ್ ಕೊಡಿ, 100 ಮೀಟ್ರ್ ಕೊಡಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಇದು ಬಟ್ಟೆ ಕಟ್ ಮಾಡೋದಕ್ಕೆ. ಇದು ನಮಗೆ ಮೀಟ್ರ್ ಗಂಟಲೆ ಕೊಡ್ತಾರೆ ಇದು ಬಟ್ಟೆ. ಈ 100 ಸೆಂಟಿಮೀಟ್ರ್ ಆದಾಗ ನಮಗೆ 1 ಮೀಟ್ರ್ ಆಗುತ್ತೆ. ಅದು ಈಗ 100 ನಂಬರ್ ಇದೆಯಲ್ಲ, ಈ 100 ನಂಬರಿಗೆ ನಮಗೆ 1 ಮೀಟ್ರ್ ಆಗುತ್ತೆ ಬಟ್ಟೆ. 1 ಮೀಟ್ರ್ ಬಟ್ಟೆ ಕೊಡಿ ಅಂತ ಹೇಳ್ತೀವಲ್ಲ, 100 ಸೆಂಟಿಮೀಟ್ರ್ ಆದಾಗ 1 ಮೀಟ್ರ್ ಬಟ್ಟೆ ಆಗುತ್ತೆ. ಈಗ ನಾವು ಆಲ್ಮೋಸ್ಟ್ 80 ಸೆಂಟಿಮೀಟ್ರ್ ಕೊಡಿ, ಆ 80 ಸೆಂಟಿಮೀಟ್ರಲ್ಲಿ ಸ್ಟಿಚ್ ಮಾಡ್ತಿರ್ತೀವಿ. ಆ ಥರ ಇದು 50 ಆದಾಗ ನಿಮಗೆ 1/2 ಮೀಟ್ರು. ಈ ಥರ ಇದು ಯೂಸ್ ಮಾಡೋದಂತಂದರೆ ನಿಮ್ಗೆ 2 ಥರ ಯೂಸ್ ಮಾಡಬೇಕು. ನಾವು ಬ್ಲೌಸ್ ಸ್ಟಿಚಿಂಗ್ ಸಲುವಾಗಿ ಯೂಸ್ ಮಾಡೋದು ಇಂಚ್ನಲ್ಲಿ, ಹಾಗೆ ಮತ್ತು ಈ ಸೆಂಟಿಮೀಟ್ರ್ ಬಟ್ಟೆ ಖರೀದಿ ಎಲ್ಲ ಅಂಗಡಿ ಶಾಪ್ಗಳಲ್ಲೆಲ್ಲ ಈಗ ನಾವು ಪ್ಲೇನ್ ಬಟ್ಟೆ ಸಿಗ್ತಿರುತ್ತೆ, ಅದೆಲ್ಲ ಮೀಟ್ರ್ ಗಂಟಲೆ ಕೊಡ್ತಾರೆ. ಅದನ್ನು ನಾವು ಕಟ್ ಮಾಡಿಸ್ಬೋದು ಸೆಂಟಿಮೀಟ್ರ್ನಲ್ಲಿ. ಇದು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಂಪಲ್ಸರಿ ನಮಗೆ ಬೇಕಾಗಿರೋದು ಇಂಚ್ನಲ್ಲೇ ಯೂಸ್ ಮಾಡೋದು. ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಇಷ್ಟೇ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಬ್ಲೌಸ್ ಅಳತೆ ಹೇಗೆ ಮಾಡೋದು, ಮತ್ತು ಬ್ಲೌಸ್ ಅಳತೆ ಸಲುವಾಗಿ ಏನೇನು ಬೇಕು, ಏನೇನು ಅಳತೆ ಬೇಕಾಗುತ್ತೆ ಬ್ಲೌಸಿಗೆ ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕೇಳ್ಬೋದು. ಆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಮತ್ತು ನಾಳೆ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ.